ನಮ್ಮ ಅರ್ಚನಾ ಶೆಟ್ಟಿ ಮೇಡಮ್ ಅವರು ನನಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಂಬ ಸಂತೋಷ ಪಡ್ತೇನೆ, ಹಾಗೆ ಹೆಮ್ಮೆಯೂ ಪಟ್ಟಿಕೊಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಸ್ವದೇಶಿ ಉತ್ಪನ್ನಗಳು ಮತ್ತು ಈ ಖಾದ್ಯಗಳು, ಹಲಸು, ಮಾವು ಇದನ್ನೆಲ್ಲ ನಾವು ನಮ್ಮ ಇಂದಿನ ಜನಾಂಗ ಮತ್ತು ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡಿಕೊಡುವಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರುವಂಥದ್ದಕ್ಕೆ ನಾನು ತುಂಬನೇ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಇಂದಿನ ಯಂಗ್ಸ್ಟರ್ಸ್ ಎಲ್ಲ ಹೆಚ್ಚಾಗಿ ಪಿಜ್ಜಾ, ಬರ್ಗರ್ಗೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ಸ್ವದೇಶಿ ಒಂದು ಏನೆಲ್ಲ ನಮ್ಮ ಖಾದ್ಯಗಳು ಇತ್ತು, ನಮ್ಮ ಹಿರಿಯರು ಏನೆಲ್ಲ ಪರಿಚಯ ಮಾಡಿ ಕೊಟ್ಟಿದ್ದರು ಅದನ್ನೆಲ್ಲ ಇವತ್ತು ಮರೀತಾ ಇದ್ದಾರೆ. ಹಲಸಿನಲ್ಲಿ ಬೇಕಾದಂಥ ಎಲ್ಲ ಪೋಷಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಒಂದು ಹಲಸಿನಲ್ಲಿ, ಮಾವಿನಲ್ಲಿ ಸಿಗುವಂಥದ್ದು. ಮತ್ತು ನಮ್ಮ ಇಲ್ಲಿಯ ಒಂದು ಕ್ಲೈಮೇಟಿಗೆ ಆಗುವಂತಹ ಈ ಒಂದು ಏನು ಫಲವಸ್ತುಗಳಿವೆ ಇದನ್ನು ನಾವು ಸೇವಿಸಬೇಕು. ಇದರಿಂದ ಇಂದಿನ ಜನಾಂಗ ಮತ್ತು ಮುಂದಿನ ಯಂಗ್ಸ್ಟರ್ಸ್ ಇದನ್ನು ಸೇವಿಸ್ತಾ, ಹಾಗೆ ಅವರ ಒಂದು ದಿನಬಳಕೆಯ ಖಾದ್ಯವನ್ನಾಗಿ ಮಾಡಿಕೊಳ್ತಾ ಇದರಲ್ಲಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಹಾಗೂ ಇದರಿಂದ ನಮ್ಮ ಸ್ವದೇಶಿಯ ಒಂದು ಪ್ರೀತಿಯನ್ನು ಸಹ ನಾವು ನಮ್ಮ ಸಮಾಜದಲ್ಲಿ ಉಳಿಸುವಂಥದ್ದು ಆಗಬೇಕು ಅಂತ ನಾನು ಆಶಿಸ್ತೇನೆ. ಹಾಗೆ ಇವತ್ತು ಈ ಒಂದು ನಮ್ಮ ಮೂಡುಬಿದ್ರೆ ಪಟ್ಟಣದಲ್ಲಿ ಒಂದು ಒಳ್ಳೆಯ ಅಭೂತಪೂರ್ವ ಈವೆಂಟನ್ನು ಆಯೋಜಿಸಿರುವಂತಹ ದೀಪಂ ಈವೆಂಟ್ಸ್ ಮತ್ತು ನಮ್ಮ ಕಾರ್ಲ ಮೀಡಿಯಾ ಇವರಿಗೆ ನಾನು ನಮ್ಮ ಮೂಡುಬಿದ್ರೆಯ ಪರವಾಗಿ ಹಾಗೂ ನಮ್ಮ ಎಕ್ಸಲೆಂಟ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.